ಇಲ್ಲಿ ನೋಡಿ ಈಗ ನಾನು ಇನ್ನೂ ಪ್ರೆಷರು ಹಾಕಿಲ್ಲ, ಅಷ್ಟು ಕ್ಲೀನಾಗಿ ಬೆಂದಿದೆ ಅಂತಂದರೆ ಯೂಶಲಿ ನಾರ್ಮಲ್ ಮಟನ್ ಈ ಥರ ಇರೋದಿಲ್ಲ. ಸೀರಿಯಸ್ಲಿ ಗುರು, ಏನಾದರೂ ಬನ್ನೂರು ಮಟನ್ ಬಿರಿಯಾನಿ ತಿನ್ಬೇಕಾದ್ರೆ ಇಲ್ಲೇ ಬರಬೇಕು, ಇನ್ನು ಬೇರೆ ಕಡೆ ಎಲ್ಲೂ ಹೋಗ್ಬಾರ್ದು ಅನಿಸ್ತಿದೆ. ನೋಡಿ ಹೇಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ರೋಶ್ನಿ. ಸೊ ಇವತ್ತಿನ ತಿಂಡಿ ಪೋತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಫೈನಲಿ ತಿಂಡಿ ಪೋತಿಯಲ್ಲಿ ತುಂಬ ಸ್ಪೆಷಲ್ ಆಗಿರುವಂತಹ ಫುಡ್ನ ನಾನು ತಿನ್ನಲೇಬೇಕಪ್ಪ ಅಂತ ಡಿಸೈಡ್ ಆಗಿ ಬಂದ್ಬಿಟ್ಟಿದ್ದೀನಿ. ಅದು ಎಲ್ಲಿ ಅಂತಂದರೆ ಬೆಂಗಳೂರಿನ ಶಾಸಕರ ಭವನ ಹತ್ರ ಇರುವಂತಹ ನಮ್ಮೂರ್ ದೊನ್ನೆ ಬಿರಿಯಾನಿ ಪಕ್ಕಾ ನಾಟಿ ಸ್ಟೈಲ್ ಹೋಟೆಲಿಗೆ ಬಂದಿದ್ದೀನಿ. ಸೊ ಇಲ್ಲಿ ವಿಶೇಷವಾಗಿರೋದು ಏನಪ್ಪ ಅಂತಂದರೆ ಬನ್ನೂರು ಮಟನ್ ಬಿರಿಯಾನಿ ಇಲ್ಲ. ಇಲ್ಲಿ ಬಹಳ ವಿಶೇಷವಾಗಿರುವಂಥದ್ದು, ಬೆಂಗಳೂರಲ್ಲಿ ಆಲ್ಮೋಸ್ಟ್ ತುಂಬ ಜನ ಇಲ್ಲಿ ಇದೇ ಮಟನ್ ಬಿರಿಯಾನಿಯನ್ನು ಸವಿಬೇಕು ಅಂತ ಬರ್ತಾರೆ. ಸೊ ನನಗಂತೂ ಒಳ್ಳೆ ನಾನ್ ವೆಜ್ ಊಟನ ಬ್ಯಾಟಿಂಗ್ ಮಾಡಬೇಕಪ್ಪ ಅಂತ ಪಕ್ಕ ಲಂಚ್ ಟೈಮಿಗೆ ಬಂದುಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಆ್ಯಂಬಿಯನ್ಸ್ ಅಂತೂ ಸೂಪರ್ ಆಗಿದೆ. ಸೊ ಬನ್ನಿ ಒಂದೊಂದೇ ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗಿದೆ, ಆಮೇಲೆ ಏನೆಲ್ಲ ಇಲ್ಲಿ ವೆರೈಟೀಸ್ ಇದೆ. ಮಟನ್ನೇ ಇದೆಯಾ, ಚಿಕನ್ನೇ ಇದೆಯಾ, ಫಿಶ್ ಇದೆಯಾ, ಸುಮಾರು 30ಕ್ಕೂ ಹೆಚ್ಚು ಇಲ್ಲಿ ವೆರೈಟೀಸ್ ಇದೆ ಇವ್ರ ಹತ್ರ ಫುಡ್ಡು. ಸೊ ಹೇಗೆಲ್ಲ ಮಾಡ್ತಾರೆ, ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎಷ್ಟರ ಮಟ್ಟಿಗೆ ಮೇಂಟೈನ್ ಮಾಡಿದ್ದಾರೆ, ಪ್ರತಿಯೊಂದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಈಗಾಗಲೇ ನಾನು ಒಳಗೆ ಬರ್ತಾ ಇದ್ದೀನಿ, ಮೆಟ್ಲ ಹತ್ರ ಇಳಿತಾ ಇದೆ. ಇಲ್ಲಿ ಇಳಿತಾ ಇರಬೇಕಾದ್ರೆ ನೋಡ್ತಾ ಇರ್ಬೋದು ನಮ್ಮೂರ್ ದೊನ್ನೆ ಬಿರಿಯಾನಿ ಅಂತ ಇಲ್ಲಿ ಬೋರ್ಡ್ ಇದೆ. ಇದು ಪಕ್ಕ ನಮ್ಮೂರಿಗೆ ಬಂದಿರೋ ರೀತಿ ನಿಮಗೆ ಫೀಲ್ ಆಗಬೇಕು ಅಂತ ಈ ರೀತಿ ಇವರು ಪೇಂಟಿಂಗ್ಸ್ ಮಾಡಿಸಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮೂರ್ ದೊನ್ನೆ ಬಿರಿಯಾನಿ ನಾಟಿ ಸ್ಟೈಲ್ ಅಂತ ಇದೆ. ಈ ಕಡೆ ನಮ್ಮ ಊರು ಅಂತಂದರೆ ಹೌದು ನಮ್ಮೂರಪ್ಪ ಅನ್ನೋ ಫೀಲ್ ಬರಬೇಕು, ಆ ರೀತಿ ಪೇಂಟಿಂಗ್ಸ್ ಇವರು ಮಾಡಿದ್ದಾರೆ. ಸೊ ಒಳಗೆ ಬರ್ತಾ ಇದ್ದಂಗೆ ನಿಮಗೆ ಒಂಥರ ಖುಷಿ ಆಗಬೇಕು, ಹೌದಪ್ಪ ಇಲ್ಲಿ ಪಕ್ಕ ತುಂಬ ಒಳ್ಳೆ ಊಟ ಇರ್ಬೋದು, ಇಲ್ಲಿ ಬಂದಿದ್ದಕ್ಕೂ ನಮ್ಗೆ ಸಾರ್ಥಕ ಆಗಿತ್ತು ಅಂತ ಅನ್ನಿಸ್ಬೇಕು, ಆ ರೀತಿ ಇಲ್ಲಿದೆ. ಸೊ ಹೊರಗಡೆಯಿಂದ ನಾನೆಲ್ಲೋ ಚಿಕ್ಕದಾಗಿರ್ಬೋದು ಅಂತ ಅಂದ್ಕೊಂಡೆ, ಬಟ್ ಇಲ್ಲಿ ನಿಮಗೆ ಎಂಟ್ರೆನ್ಸ್ ಕೊಟ್ಟಿದ ತಕ್ಷಣ ಇಲ್ಲಿ ಏನೆಲ್ಲ ಇಲ್ಲಿ ವೆರೈಟೀಸ್ ಇರೋ ಹತ್ರ ಅವೈಲೇಬಲ್ ಇದೆ, ಏನೆಲ್ಲ ಇಲ್ಲಿ ಸ್ಪೆಷಲ್ನಾಗಿ ಇವರು ಸಿಗ್ನೇಚರ್ ಫುಡ್ ಕೊಡ್ತಾರೆ ಅಂತ ಇಲ್ಲಿ ಇವರು ಬೋರ್ಡ್ ಹಾಕಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಸೊ ಹಾಗೆ ಹೋಗ್ತಾ ಇದ್ದರೆ ಇಲ್ಲಿ ಒಂದು ಸಿಟ್ಟಿಂಗ್ಗೋಸ್ಕರ ಪ್ಲೇಸ್ ಮಾಡಿದ್ದಾರೆ. ಜೊತೆಗೆ ಯೂಶಲಿ ಮಧ್ಯಾಹ್ನ ಊಟದ ಟೈಮು ಅಂದರೆ ಲಂಚ್ ಟೈಮಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರೋದ್ರಿಂದ ಇಲ್ಲಿ ಸ್ಟ್ಯಾಂಡಿಂಗು ಕೂಡ ಅವ್ರು ವ್ಯವಸ್ಥೆ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಲಂಚ್ ಟೈಮ್ ಬಂದರೂ ಕೂಡ ಡೋಂಟ್ ವರಿ, ನೀವು ಒಳ್ಳೆ ಊಟನ ಬ್ಯಾಟಿಂಗ್ ಮಾಡ್ಬೋದು. ಅದು ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಅಥವಾ ಫಿಶ್ ಇರ್ಬೋದು. ಸೊ ಇಲ್ಲಿವರೆಗೂ ಕೂಡ ಸ್ಟ್ಯಾಂಡಿಂಗ್ ಇದೆ. ಸೊ ಹಾಗೆ ನಾನು ಒಳಗೆ ತೋರಿಸ್ತಾ ಹೋಗ್ತೀನಿ. ಸೊ ಇದು ಫೈನಲಿ ನಾವು ಕೂತ್ಕೊಂಡು ಊಟ ಮಾಡುವಂತಹ ಹಾಲ್. ಸೊ ಇಲ್ಲಿ ಬಂದರೆ ನಿಜವಾಗ್ಲೂ ಒಂದು ರೀತಿ ಆ್ಯಂಬಿಯನ್ಸ್ ಕ್ರಿಯೇಟ್ ಆಗಿದೆ. ಹೌದು, ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸು. ಯಾಕೆ ಅಂತಂದರೆ ನೀವು ನೋಡ್ತಾ ಇರ್ಬೋದು ಈ ಗೋಡೆಗಳ ಮೇಲೆ ಇರುವಂತಹ ಸ್ಪೆಷಲಿ ಪಿಕ್ಚರ್ಸ್ಗಳಿರ್ಬೋದು, ಎಷ್ಟು ಕ್ಲೀನಾಗಿ ಅವರು ಡೆಕೋರೇಟ್ ಮಾಡಿದ್ದಾರೆ ಅಂತಂದರೆ ಒಮ್ಮೆ ಇಲ್ಲಿ ಬಂದು ಊಟ ಮಾಡಿದ್ರೆ ರಿಲ್ಯಾಕ್ಸ್ ಆಗಿ ಮೈಂಡ್ ಫ್ರೆಶ್ ಆಗಿ ಊಟ ಮಾಡ್ಬೋದು, ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂಥೇಳಿ ಈ ರೀತಿ ಅವರು ಮಾಡಿರೋವಂಥದ್ದು. ಸೊ ವೀಕ್ಷಕರೇ, ಫೈನಲಿ ನಮ್ಮೂರ್ ದೊನ್ನೆ ಬಿರಿಯಾನಿಯ ಹೋಟೆಲ್ ಮಾಲೀಕರು ಅಂದರೆ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಫೈನಲಿ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಸೊ ಬನ್ನಿ ಅವ್ರ ಹತ್ರ ಮಾತಾಡೋಣ. ಹೇಗಿತ್ತು, ಯಾಕೆ ಈ ರೀತಿ ಹೋಟೆಲ್ ಮಾಡಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡಿದ್ರು, ಈ ಐಡಿಯಾ ಏನಕ್ಕೆ ಬಂತು, ಜೊತೆಗೆ ಇಲ್ಲಿ ಬರೋ ಕಸ್ಟಮರ್ಸ್ ಏನು ಹೇಳ್ತಾರೆ, ಇನ್ನು ಮುಂದೆ ಅವ್ರ ಪ್ಲ್ಯಾನಿಂಗ್ ಏನಿದೆ ಎಲ್ಲವೂ ಕೇಳೋಣ. ಹಾಯ್ ಸರ್, ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಮೇಡಮ್. ಜಿ ಟಿ ವಿ ವೀಕ್ಷಕರಿಗೆ ರೋಶಿನಿ ಮೇಡಮ್ ಕಡೆಯಿಂದ ಮತ್ತು ಜಿ ಟಿ ವಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಮ್ಮೂರ್ ದೊನ್ನೆ ಬಿರಿಯಾನಿ ಅನ್ನೋದು ಒಂದು ಕನಸು. ಏಕೆ ಅಂತ ಅಂದರೆ ಒಂದು ನಾಟಿ ಸ್ಟೈಲ್ ಅನ್ನೋದು ಎಲ್ಲ ಕಡೆಯೂ ಸಿಗ್ತಾಯಿದೆ, ಒಟ್ಟು ತುಂಬ ಚೆನ್ನಾಗಿ ಕೊಡಬೇಕು ಮತ್ತು ನೀಟಾಗಿ ಕೊಡಬೇಕು ಅನ್ನೋದು ನಮ್ಮದೊಂದು ಉದ್ದೇಶ ಇತ್ತು. ಅದ್ರ ಜೊತೆಗೆ ನಮ್ಮ ಸ್ನೇಹಿತರಾದಂಥ ರವಿ ಅವರು ಮತ್ತು ಅಭಿಷೇಕ್ ಅಂತ ಇಬ್ಬರು ಸ್ನೇಹಿತರು ಸೇರಿ ಇದನ್ನು ಒಂದು ಕನಸಿನ ಅರಮನೆಯನ್ನು ಕಟ್ಟಿದ್ದೀವಿ. ಅಂದರೆ ನಮ್ಮೂರ್ ದೊನ್ನೆ ಬಿರಿಯಾನಿ ಅನ್ನೋದು ಒಂದು ಕನಸು. ಏಕೆ ಅಂತ ಅಂದರೆ ಎಲ್ಲ ಕಡೆ ಎಲ್ಲ ಥರ ಇರುತ್ತೆ. ಈ ಕ್ಲಬ್ಬಲ್ಲಿ ನಮ್ಮ ರವಿ ಅನ್ನೋರು ತುಂಬ ವರ್ಷದಿಂದ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಕುಕ್ಕಲ್ಲಿ. ಆ್ಯಕ್ಚುಲಾಗಿ ನಾನು F&B ಮ್ಯಾನೇಜರ್ ಆಗಿದ್ದೀನಿ, ಅವರು ಶೆಫ್ ಆಗಿದ್ದಾರೆ. ಮತ್ತು ಅಭಿ ಅನ್ನೋರ್ಗೂ ಅವ್ರಿಗೂ ಒಂದು ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಇದೆ. ನಾವು 3 ಜನ ಸೇರಿ ಇದೊಂದು ದೊನ್ನೆ ಬಿರಿಯಾನಿ ಒಂದು ಸಂಸ್ಥೆನ ಕಟ್ಟಿದ್ದೀವಿ. ನಮ್ಮ ಉದ್ದೇಶ ಏನು ಅಂತಂದರೆ ಕೆಮಿಕಲ್ ಎಲ್ಲ ಕಡೆ ಸಿಗುತ್ತೆ, ನಮ್ಮದು ಹೈಜಿನಿಕ್ಕಾಗಿ ಕೊಡಬೇಕು, ನೀಟಾಗಿ ಕೊಡಬೇಕು ಅಂತ ನಾವು ತುಂಬ ಕಷ್ಟಪಟ್ಟು ಒಂದು ರೆಸಿಪಿ ಮಾಡಿ ಈಗ MTR
ಹೇಳಬೇಕೋ ಬೇಡದೋ ಗೊತ್ತಿಲ್ಲ. ಆ ಲೆವೆಲ್ಗೆ ಒಂದು ಏನು ರೆಸಿಪಿ ಮಾಡಿಟ್ಟಿದ್ದಾರೆ. ಈಗ ಇನ್ ಕೇಸ್ ನೀವು ತೊಗೊಂಡೋಗಿ ಮಾಡಿದ್ರು ಅದನ್ನು ಅದೇ ಥರ ಬರಬೇಕು. ಆ ರೆಸಿಪಿ ಒಂದು ಯಂತ್ರ ಅಂತ ಏನಿರುತ್ತೆ ಅದನ್ನು ಮಾಡಿಟ್ಟಿದ್ದೀವಿ. ಅದೇ ಥರ ಇದೆ. ರೆಸ್ಪಾನ್ಸಿಬಲ್ ತುಂಬ ಚೆನ್ನಾಗಿದೆ. ಸರ್ ಇದನ್ನ ಹೇಳಿದ್ರಿ ಓಪನಿಂಗ್ ಟೈಮಲ್ಲಿ ಸ್ಪೀಕರ್ ಯು ಟಿ ಖಾದರ್ ಸರ್ ಬಂದುಬಿಟ್ಟು ಅವರೇ ಲಾಂಚ್ ಮಾಡಿದ್ರು ಅವ್ರ ಕೈಯಿಂದ ಅಂತ. ಅವರು ಊಟ ಮಾಡಿದ್ರ ಅವತ್ತು? ಊಟ ಮಾಡಿ ಅವ್ರು ಏನು ಹೇಳಿದ್ರು? ಅದಾದಮೇಲೆ ಇಲ್ಲಿಂದ ಟೇಸ್ಟ್ ಮಾಡಿ ಹೋದ್ಮೇಲೆ ಮತ್ತೆ ವಾಪಸ್ ಇವತ್ತವರೆಗೂ ಅವ್ರು ಏನು ತರಿಸ್ಕೊಳ್ತಾರಾ ಅಥವಾ ಅವರೇ ಅವಾಗ ಬಂದು ತಿಂತಾರಾ? ಅವ್ರ ಒಪಿನಿಯನ್ ಏನು ಹೇಳಿದ್ರು? ಸರು ಬಂದು ಟೇಸ್ಟ್ ಮಾಡಿದ್ದಾರೆ. ಫುಲ್ ಅವ್ರು ಡೇಟಲ್ಲಿ ಇರೋದ್ರಿಂದ ಅವರು ಒಂದು ಸ್ವಲ್ಪನೇ ತೊಗೊಂಡು ಟೇಸ್ಟ್ ಮಾಡಿದ್ರು. ತುಂಬ ಚೆನ್ನಾಗಿದೆ. ಒಂದು ದಿವಸಕ್ಕೆ ಈ ಥರ ಮಾಡೋದಲ್ಲ, ಡೈಲಿ ಈ ಥರ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಉದ್ದೇಶಕ್ಕೆ ಅದೇ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ತುಂಬ ಈಗ ಶಾಸಕರುಗಳಾದಂಥ ತುಂಬ ಜನ ಬಂದಿದ್ದಾರೆ. ಅವ್ರ ಹೆಸರು ಹೇಳಬೇಕು ಅನ್ನೋದು ಅದೆಲ್ಲ ಅಷ್ಟು ಚೆನ್ನಾಗಿರಲ್ಲ, ಬಟ್ ಬರ್ತಾ ಇರ್ತಾರೆ. ಫೀಡ್ಬ್ಯಾಕ್ ಇದೆ. ಅವ್ರು ಇನ್ನೂ ದೊಡ್ಡದು ಮಾಡಿ ಜಾಗ ಚಿಕ್ಕದು ಅಂತಾರೆ. ಅದನ್ನು ನಮಗೆ ಇಲ್ಲಿಂದ ಕ್ಷೇತ್ರಾಧಿಕಾರಿಗಳಿಗೆ ಒಂದು ಲೆಟ್ರ್ ಕೊಡ್ತಿದ್ದೀವಿ, ಸರ್ ಇನ್ನೂ ದೊಡ್ಡದು ಬೇಕು ಅಂತ. ಅವರು ಮುಂದಿನ ದಿನಗಳಲ್ಲಿ ನೋಡೋಣ, ಪ್ರಪೋಸಲ್ ತೊಗೊಂಡೋಣ ಅಂತ ಹೇಳಿದ್ದಾರೆ. ಅದರಿಂದ ಏನೇ ರೀತಿ ತೊಂದರೆ ಇಲ್ಲ. ಬಟ್ ಲಂಚ್ ಅವರಲ್ಲಿ ತುಂಬ ಮೇಡಮ್ ಫುಲ್ ರಶ್ ಇರುತ್ತೆ. ಆಲ್ರೆಡಿ ರುಚಿಯಾದಂತಹ ಬಿರಿಯಾನಿ ಸವಿತಿದ್ದಾರೆ. ಸೊ ಬನ್ನಿ ಒಂದಷ್ಟು ಕಸ್ಟಮರ್ಸ್ ಹತ್ರ ಮಾತಾಡೋಣ, ಮತ್ತು ಹೇಗಿದೆ ಇವರ ರಿವ್ಯೂ ಕೇಳೋಣ. ಹಾಯ್ ಸರ್. ಹಾಯ್ ಮೇಡಮ್, ನಮ್ಮ ಹೆಸರು ಸಂತೋಷ್ ಅಂತೇಳಿ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಇಲ್ಲೇ ವಿಧಾನಸೌಧದಲ್ಲಿ ನಾವು ವರ್ಕ್ ಮಾಡ್ತಾ ಇರೋದು. ಮಣ ಇವರೇ ಕರ್ಕೊಂಬಂದಿದ್ದರು. ಅಲ್ಲಿ ಇಲ್ಲಿ ಹೋಗೋದಕ್ಕೆ ಇಲ್ಲಿಗೆ ಸುಮ್ಮನೆ ಬಂದು ಇವಾಗ ಚೆನ್ನಾಗಿದೆ. ಏನೆಲ್ಲ ಟೇಸ್ಟ್ ಮಾಡಿದ್ವಿ ಸರ್ ಇಲ್ಲಿ ಬಂದಮೇಲೆ? ಇವಾಗ ಸದ್ಯಕ್ಕೆ ಏನು ತಿಂತಾ ಇದ್ದೀರಾ ಇಲ್ಲಿ ಅಂತ ತಗೊಂಡು? ಇವಾಗ ಒಂದು ಬಿರಿಯಾನಿ ಮತ್ತು ಪರೋಟ, ಚಿಕನ್ನು ಮತ್ತು ಪುದೀನ ಚಿಕನ್ನು, ಇನ್ನೊಂದು ಮೊಟ್ಟೆ. ಸಖತ್ತಾಗಿ ಟೇಸ್ಟ್ ಚೆನ್ನಾಗಿದೆ. ನಾವು ಪರೋಟ ತೊಗೊಂಡ್ವಿ. ಪರೋಟಕ್ಕೆ ಪುದೀನ ಚಿಕನ್ ತೊಗೊಂಡ್ವಿ. ಕ್ರಿಸ್ಪಿ ಆಗಿತ್ತು, ಪೀಸ್ ಎಲ್ಲ ಚೆನ್ನಾಗಿತ್ತು, ಮಸಾಲೆ ಎಲ್ಲ ಚೆನ್ನಾಗಿತ್ತು, ಪರ್ಫೆಕ್ಟ್ ಆಗಿತ್ತು, ನಾಟಿ ಸ್ಟೈಲಲ್ಲಿತ್ತು. ನಾವಿಲ್ಲಿ ಚಿಕನ್ ಬಿರಿಯಾನಿ ಮತ್ತು ನಾಟಿ ಕೋಳಿ ಡ್ರೈ ಯೂಶ್ವಲಿ ರೆಗ್ಯುಲರ್ ಆಗಿ ತಿಂತೀವಿ ಮ್ಯಾಮ್. ಕ್ವಾಲಿಟಿ ವೈಸ್ ಆ್ಯಂಡ್ ಟೇಸ್ಟ್ ವೈಸ್ ಒನ್ ಆಫ್ ದಿ ಬೆಸ್ಟ್ ಈ ಸರೌಂಡಿಂಗ್ಸಲ್ಲಿ. ಸೊ ನೋ ಸೆಕೆಂಡ್ ವರ್ಡ್ ಅದ್ರ ಬಗ್ಗೆ. ಆ್ಯಂಡ್ ನಾವು ಆಫನ್ ಆಗಿ ಇಲ್ಲಿ ವಿಸಿಟ್ ಮಾಡ್ತಾನೆ ಇರ್ತೀವಿ. ತುಂಬ ಚೆನ್ನಾಗಿದೆ, ನಮಗೆ ಚೆನ್ನಾಗಿ ಅನಿಸುತ್ತೆ. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಮೇಂಟೈನ್ ಮಾಡಿದಾರಾ? ಎಸ್ ಮ್ಯಾಮ್, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಸೊ ಈಗಾಗಲೇ ಲಂಚ್ ಟೈಮ್ಗೆ ಈಗ ನಾನು ಇಲ್ಲಿ ಬಂದಿದ್ದೀನಿ. ಸೊ ಈಗ ಒಂದಷ್ಟು ಜನ ಫ್ರೆಂಡ್ಸು ಒಳ್ಳೆ ಮಟನ್ ಊಟ ಮತ್ತು ಮುದ್ದೆ ಊಟ ಫುಲ್ ಬ್ಯಾಟಿಂಗ್ ಮಾಡಿ ಮಸ್ತಾಗಿ ಖುಷಿಯಾಗಿ ನಿಂತಿದ್ದಾರೆ. ಸೊ ಬನ್ನಿ ಅವ್ರ ಹತ್ರ ಕೇಳೋಣ ಏನು ಹೇಳ್ತಾರೆ, ಅವ್ರ ಒಪಿನಿಯನ್ ಏನು, ಫುಡ್ ರಿವ್ಯೂ ಏನು ಹೇಳ್ತಾರೆ ಅಂತ ಕೇಳೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ. ಸೊ ಫುಲ್ಲು ಏನೋ ಖುಷಿಯಾಗಿ ಹೊಟ್ಟೆ ತುಂಬ ಸಕ್ಕತ್ತಾಗಿತ್ತಪ್ಪ ಅನ್ನೋ ಲೆವೆಲಿಗೆ ನಿಂತಿದ್ದೀರಾ ಎಲ್ಲ. ಏನು ಹೇಳ್ತೀರಾ ಸರ್ ಇಲ್ಲಿದು ಊಟದ ಬಗ್ಗೆ? ಆಮೇಲೆ ನಿಮ್ಮ ಫೇವ್ರೆಟ್ ಫುಡ್ ಏನು, ಜೊತೆಗೆ ನೀವೆಲ್ಲ ರೆಗ್ಯುಲರ್ ಕಸ್ಟಮರ್ಸಾ ಹೇಗೆ ಅಂತ? ಮೇಡಮ್ ಅವರೇ ನಮಸ್ಕಾರ. ನಾವು ಇಲ್ಲಿ LH ಪಕ್ಕದಲ್ಲಿ ಆಫೀಸಲ್ಲಿರೋರು. ಅಂದರೆ ಇಲ್ಲಿ LHL ಒಳಗಡೆ ಇತ್ತೀಚೆಗೆ ಈ ನಮ್ಮೂರು ದೊನ್ನೆ ಬಿರಿಯಾನಿ ಹೋಟ್ಲ್ ಓಪನ್ ಆಗಿದೆ. ಇದರಲ್ಲಿ ಏನಂದರೆ ಮುಖ್ಯವಾಗಿ ಶಿಸ್ತು ಮತ್ತು ಶುಚಿಯಾಗಿದೆ. ಜೊತೆಗೆ ಮಟನ್ ಊಟ ಆಗಲಿ, ಚಿಕನ್ ಊಟ ಆಗಲಿ, ಮತ್ತು ಬನ್ನೂರು ದೊನ್ನೆ ಬಿರಿಯಾನಿ ಆಗಲಿ ಭಾಳ ಚೆನ್ನಾಗಿದೆ. ತಿಂತಾಯಿದ್ರೆ ಆಹ್ಲಾದನೇ ಬೇರೆ, ತುಂಬ ಚೆನ್ನಾಗಿ ಬಂದಿರುತ್ತೆ. ಯಾಕೆಂದರೆ ನಾವು ತುಂಬ ಎಲ್ಲರಿಗೂ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ನಮ್ಮ LHಲ್ಲಿ ನಮ್ಮೂರು ದೊನ್ನೆ ಬಿರಿಯಾನಿ ಭಾಳ ಚೆನ್ನಾಗಿದ್ದಪ್ಪ, ನೋಡಬೇಕು ಅಂತ. ಅದು ನೋಡೋಣ ಅಂತ ಇದು 2ನೇ ಟೈಮ್ ಬಂದಿದ್ದು. ಭಾಳ ಚೆನ್ನಾಗಿದೆ ಮೇಡಮ್. ಆದರೆ ಏನಂದರೆ ಚಿಕ್ಕದಾಗಿದೆ ಸ್ವಲ್ಪ. ಟೈಮಿಂಗು ಲಂಚ್ ಟೈಮ್ ಬಂದಾಗ ನಮ್ಗೆ ಆಫೀಸ್ ಟೈಮಿಂಗು ಒಂದು 20 ನಿಮಿಷ ಇರುತ್ತೆ. ಅಷ್ಟರೊಳಗೆ ಬರೋಕ್ಕೆ ಆಗಲ್ಲ. ನಿಂತ್ಕೊಂಡಾದರೂ ತಿಂತೀವಿ, ಇಲ್ಲ ಕೂತ್ಕೊಂಡಾದರೂ ತಿಂತೀವಿ, ಇಲ್ಲ ಕಾಯ್ದಾದರೂ ತಿನ್ನಬೇಕು. ಆದರೆ ನಾವು ಭಾಳ ಚೆನ್ನಾಗಿದೆ. ಒಳ್ಳೆ ಹೋಟ್ಲು, ಇಷ್ಟು ದಿನಕ್ಕೂ ಒಳ್ಳೆ ಹೋಟ್ಲು ತೆರೆದಿದ್ದಾರೆ. ನಮಗಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ಸೂಪರ್ ಮೇಡಮ್. ಆ್ಯಕ್ಚುಲಿ ನಾನು ಮೂಲತಃ ಬನ್ನೂರ್ನವನು. ಇವ್ರು ಏನು ಬಂದೂರು ಕರೆಕ್ಟಾಗಿ ಕಂಡು ಬಿಡ್ತೀರಾ ಬಿಡಿ, ಇದೇನಾ ಪಕ್ಕ ಅಂತ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಮೂಲತಃ ಬಂದೂರಿಂದ, ನಾನು ಈಗ 34 ವರ್ಷ ನಾನು ಹುಟ್ಟಿ ಬೆಳೆದದ್ದು ಅಲ್ಲೇ ಇರೋದ್ರಿಂದ ನಮ್ಮ ಊರು ಅಲ್ಲೇ. ಸೊ ಅದರಿಂದ ನಾವು ಅವಾಗಿಂದ ಚಿಕ್ಕ ವಯಸ್ಸಿಂದ ತಿಂದು ಬಂದಿದ್ದೀನಿ ಮಾಂಸನ. ಸೊ ಇಲ್ಲಿ ಟೇಸ್ಟ್ ನೋಡಿದಾಗ ಡಿಫ್ರೆನ್ಸ್ ಏನಿಲ್ಲ, ಸೇಮ್ ಅದೇ ಥರ ಮಾಡಿದ್ದಾರೆ, ಸಮಸ್ಯೆ ಏನಿಲ್ಲ. ಬಿರಿಯಾನಿ ಸಹ ಗುಡ್ ಇದೆ. ಮತ್ತು ಅವರು ಮಾಡುವಂಥ ಪ್ರತಿಯೊಂದು ಐಟಮ್, ಸಾಂಬಾರು ಇರ್ಬೋದು, ಈಗ ಫ್ರೈ ಇರ್ಬೋದು, ಆಮೇಲೆ ಜಸ್ಟ್ ಕಬಾಬ್ ಇರ್ಬೋದು, ತುಂಬ ಚಿಕ್ಕಟ್ಟಾಗಿದೆ. ಮತ್ತು ಸರ್ವಿಸ್ ಇಸ್ ಸೋ ಗುಡ್ ಮೇಡಮ್. ಯಾಕೆಂದರೆ ನಾವು ಕೆಲವೊಂದು ಹೋಟ್ಲುಗಳಲ್ಲಿ ನಾವು ಸರ್ವಿಸ್ಗೆ ನಾವು ಆರ್ಡರ್ ಮಾಡಿದ್ರೆ 15 ಮಿನಿಟ್ಸ್, 20 ಮಿನಿಟ್, 30 ಮಿನಿಟ್ಸ್ವರೆಗೂ ವೆಯ್ಟ್ ಮಾಡಬೇಕು. ಬಟ್ ಈಗ ಆಗಲ್ಲ. ಇಲ್ಲಿ ಜಸ್ಟ್ 5 ಮಿನಿಟ್ಸ್ಗೆಲ್ಲ ಆರ್ಡರ್ಸ್ ತಂದು ಕೊಡ್ತಾ ಇದ್ದಾರೆ. ಸೊ ನಮಗೆ ಅಟ್ಲೀಸ್ಟ್ ನಮ್ಮ ವೆಯ್ಟಿಂಗ್ ಪೀರಿಯಡ್ ಕಮ್ಮಿ ಇದೆ ಇಲ್ಲಿ. ಮಟನ್ನು ಎಷ್ಟೋ ಹೋಟ್ಲುಗಳಲ್ಲಿ ಬಲ್ತಿರೋದು, ಒಂಥರ ನಾರ್ ಪೀಸ್ ಬರ್ತಿದೆ. ಇಲ್ಲಿ ಬಾಯಿಗಿಟ್ಕೊಂಡ್ರೆ ಕರಗುತ್ತೆ, ಅದು ಮುಖ್ಯವಾಗಿ. ಇನ್ನೊಂದು ಏನಂದರೆ ಇವ್ರು ನೋಟಿಸ್ ಮಾಡೋದು ಸ್ವಲ್ಪ ಹೋಟೆಲ್ಲು ಸ್ವಲ್ಪ ದೊಡ್ಡದಾಗಬೇಕು. ಯಾಕೆಂದರೆ ಇಲ್ಲಿ ಬರುವಂಥ ಗೌರ್ಮೆಂಟ್ ಅಫಿಷಿಯಲ್ಸ್ ಬರ್ತಾರೆ, ಪ್ರೈವೇಟು ಕೆಲಸಕ್ಕೆ ಬರ್ತಾರೆ. ಆ ಒಂದು ಟೈಮ್ ಲಂಚ್ ಟೈಮ್ ಆಗಿಬಿಟ್ರೆ
ಆಮೇಲೆ ಯಾಕೆಂದರೆ ರಶ್ ಆದಾಗ ಸುಮಾರು ಜನ ಹಂಗೆ ಹೋಗ್ತಾರೆ, ಆದರೂ ಆಗಲ್ಲ. ಸ್ವಲ್ಪ ವಿಸ್ತರಣೆ ಮಾಡಿದ್ರೆ ಒಳ್ಳೆಯದು, ನಿಮಗೆ ಒಳ್ಳೆಯದಾಗಲಿ. ನಮ್ಮೂರು ದೊನ್ನೆ ಬಿರಿಯಾನಿ ಹೋಟ್ಲು ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಇದು ಚೆನ್ನಾಗಿ ಶುಚಿತ್ವ ಚೆನ್ನಾಗಿ ಕಾಪಾಡ್ತಾವ್ರೆ, ಚೆನ್ನಾಗಿ ಮಾಡ್ತಾವ್ರೆ. ಸೂಪರ್ ಸೂಪರ್ ಬಿಂದಾಸ್. ಸೊ ವೀಕ್ಷಕರೇ, ಇದೀಗ ಮತ್ತೊಬ್ಬರು ಬನ್ನೂರು ಮಟನ್ ಬಿರಿಯಾನಿನ ಫ್ಯಾನ್ ಇಲ್ಲಿದ್ದಾರೆ. ಅಂತಂದರೆ ಸಖತ್ತಾಗಿ ಊಟ ಮಾಡಿ ಇಲ್ಲಿ ಬಂದರೆ ರೆಗ್ಯುಲರ್ ಬಂದೇ ಬರ್ತೀನಿ, ಮಿಸ್ ಮಾಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಯಾಕೆ ಅಷ್ಟೊಂದು ಇಷ್ಟ, ಇಲ್ಲಿ ಬಂದಾಗ ಏನೆಲ್ಲ ಅವ್ರು ಟ್ರೈ ಮಾಡ್ತಾರೆ ಅಂತ ಬನ್ನಿ ಅವ್ರ ಹತ್ರ ಮಾತಾಡ್ತಾ ಕೇಳೋಣ. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಸೊ ಇಲ್ಲಿ ರೆಗ್ಯುಲರಾಗಿ ಎಷ್ಟು ಸಲ ಬಂದಿದ್ದೀರಾ ನೀವು? ಆಮೇಲೆ ಇಲ್ಲಿ ಬಂದಾಗ ಏನೆಲ್ಲ ಟೇಸ್ಟ್ ಮಾಡಿದ್ದೀರಾ? ಸ್ಪೆಷಲಿ ಮಟನ್ ಬಿರಿಯಾನಿ, ಬನ್ನೂರು ಮಟನ್ ಬಿರಿಯಾನಿ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ಭಾಳ ಚೆನ್ನಾಗಿದೆ. ಯಾಕಂದರೆ ಈ ಒಂದು ಊಟದ ಟೇಸ್ಟು ಇಲ್ಲಿ ನಾವು ವಿಧಾನಸೌಧ LH ಬಂದಾಗ ನಾವು ಊಟಕ್ಕೆ ಬೇರೆ ಕಡೆ ಹೋಗ್ಬೇಕಾಗ್ತಿತ್ತು. ನಾವು ಕಾರ್ ತಗೊಂಡು ಹೋಗ್ಬೇಕು, ಮತ್ತು ಟ್ರಾಫಿಕ್ಕು ಪಾರ್ಕಿಂಗ್ ಸಮಸ್ಯೆ ಅಂತೇಳಿ ಏನೋ ಅವಸರಕ್ಕೆ ಜಲ್ದಿ ಊಟ ಮಾಡಿ ಹೋಗಬೇಕಂದ್ರೆ ಆಗ್ತಿದ್ದಿಲ್ಲ. ಬಟ್ ಇದು ರೀಸೆಂಟಾಗಿ ನೋಡಿದ್ವಿ ನಾವು. ಯಾವಾಗ ಇದು ಬಂದ್ಕೊಳ್ಳೋ ಸುಮ್ಮನೆ ಬಂದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ. ಬಟ್ ಎಲ್ಲ ಐಟಮ್ಸು ವೆರೈಟಿ ನಾವು ಟೇಸ್ಟ್ ಮಾಡಿದ್ವಿ ಕ್ಯಾಶುವಲಾಗಿ. ಬಟ್ ಇಲ್ಲಿ ಈ ರೇಟಿಗೆ ಈ ಸರ್ವಿಸು ಕ್ವಾಲಿಟಿ ಕ್ವಾಂಟಿಟಿ ಮತ್ತು ರೇಟ್ ಎಲ್ಲ ಕಂಪೇರ್ ಮಾಡಿದರೆ ಚೆನ್ನಾಗಿದೆ ಮೇಡಮ್. ಯಾಕಂದ್ರೆ ನಾವು ಈ ಒಂದು ಕ್ವಾಲಿಟಿಗೋಸ್ಕರ ಮತ್ತು 5-6 ಕಿಲೋಮೀಟ್ರು ಮತ್ತು ಟ್ರಾಫಿಕ್ಕು ಎಲ್ಲ ಲೇಟ್ ಆಗ್ತಿತ್ತು. ನಾವೇನೋ ಇಲ್ಲಿ LHಗೆ ಇಲ್ಲ ವಿಧಾನಸೌಧಕ್ಕೆ ಬಂದಾಗ ನಾವು ಇನ್ ಟೈಮಿಗೆ ಊಟ ಮಾಡ್ಕೊಂಡು ಒಟ್ಟು ರೀಸನಬಲ್ ಇದು ಅಮೌಂಟ್ ಕೂಡ ಇದೆ. ಆಮೇಲೆ ಕ್ವಿಕ್ ಸರ್ವಿಸ್ ಚೆನ್ನಾಗಿದೆ ಮೇಡಮ್. ಸೊ ವೀಕ್ಷಕರೇ, ನಮ್ಮೂರು ದೊನ್ನೆ ಬಿರಿಯಾನಿ ಕಿಚನ್ ಒಳಗೆ ಇವಾಗ ನಾನಿದ್ದೀನಿ. ಸೊ ಇಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ವೆರೈಟೀಸ್ ಇದೆ. ಕಿಚನಲ್ಲಿ ಚಿಕನಲ್ಲಿ ಇರ್ಬೋದು ಅಥವಾ ಮಟನಲ್ಲಿ ಇರ್ಬೋದು. ಸೊ ಇಲ್ಲಿ ಅಭಿಷೇಕ್ ಅನ್ನೋರು ಇದ್ದಾರೆ. ಸೊ ಬನ್ನಿ ಅವ್ರ ಹತ್ರ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ ಸರ್, ಏನೇನು ವೆರೈಟೀಸ್ ಇದೆ, ಹೇಗೆ? ನಮ್ಮಲ್ಲಿ ಇವತ್ತು ಪುದೀನ ಚಿಕನ್ ಫ್ರೈ ಇದೆ, ಇದೇ ಸ್ಪೆಷಲ್ಲು. ಫೋಕಸ್ ಮಾಡೋದು ಓಕೆ. ಹೇಗೆ, ಫುಲ್ ಸ್ಪೈಸಿ ಇರುತ್ತಾ, ಹೇಗೆ? ಮೀಡಿಯಮ್ ಇರುತ್ತೆ ಮೇಡಮ್. ಅದು ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ನು, ಖಾರ ಜಾಸ್ತಿ ಇರುತ್ತೆ. ಇದು ನಾಟಿ ಕೋಳಿ ಸಾಂಬಾರು. ಪಕ್ಕ ನಾಟಿ ಕೋಳಿನ? ಪಕ್ಕಾ ಮೇಡಮ್, ಡೌಟೇ ಇಲ್ಲ. ನಾಗಮಂಗಲಿಂದ ನಾಟಿ ಕೋಳಿ ಇದು. ಇದು ಮಟನ್ ಕೀಮಾ ಬಾಲ್ಸ್. ಮಟನ್ ಕೀಮಾ ಬಾಲ್ಸ್ ಹೇಗೆ ಅಂದರೆ ಮನೇಲಿ ಮಾಡೋ ಥರ ಇರುತ್ತೆ? ಯಾಕಂದರೆ ಸುಮಾರು ಕಡೆ ಮಟನ್ ಬಾಲ್ಸ್ ಅಂತಂದರೆ ಅಷ್ಟು ಇಲ್ಲ, ಪಕ್ಕಾ ಮನೇಲಿ ಮಾಡೋ ಥರನೇ ಇರ್ತದೆ ಮೇಡಮ್. ಇದು ಮಟನ್ ಚಾಪ್ಸ್. ಟೋಟಲ್ ಒಂದು ದಿನಕ್ಕೆ ಒಂದು ಎಷ್ಟು ವೆರೈಟೀಸ್ ಇಲ್ಲಿರುತ್ತೆ ನಿಮಗೆ? ಒಂದು 15 ವೆರೈಟೀಸ್ ಇರುತ್ತೆ ಮೇಡಮ್. ಸೊ ವೀಕ್ಷಕರೇ, ನಮ್ಮೂರು ದೊನ್ನೆ ಬಿರಿಯಾನಿಯ ಮತ್ತೊಬ್ಬ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ. ಅಂತಂದರೆ ಇವರೇ ಮೇನ್ ಶೆಫ್, ಇವರೇ ಮೇನ್ ಭಟ್ರು. ಇಷ್ಟು ಜನ ಇಲ್ಲಿ ಬಂದು ರುಚಿಯಾಗಿರುವಂತಹ ಊಟ ಸವಿಯೋದಕ್ಕೆ ಇವರೇ ಕಾರಣ ಅಂತ ಹೇಳ್ಬೋದು. ಸೊ ಇದೀಗ ಇವ್ರು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಮಾತಾಡೋಣ, ಹೇಗೆ ಮಾಡ್ತಾರೆ ಇವರು ಅಡುಗೆ ಮತ್ತು ಏನೆಲ್ಲ ಕ್ವಾಲಿಟಿ ಇದೆ, ಬನ್ನಿ ಅವ್ರ ಜೊತೆ ಕೇಳೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ರವಿಕುಮಾರ್ ಅಂತ ಮೇಡಮ್. ಸೊ ಇಲ್ಲಿ ನೀವೇ ಮೇನ್ ಭಟ್ಟರು ಇಲ್ಲಿ ಒಂದು ನಮ್ಮೂರು ದೊನ್ನೆ ಬಿರಿಯಾನಿಲಿ. ಹೇಗೆ ನಿಮ್ಮ ಯೂಸ್ ಮಾಡುವಂತಹ ಮಸಾಲೆ ಎಲ್ಲ ಹೇಗೆ ನೀವು ಖುದ್ದು ತಯಾರಿಸ್ತೀರಾ ಅಥವಾ ಅಂಗಡಿಯಿಂದ ತೊಗೊಂಡು ಬಂದು ಮಸಾಲೆಗಳನ್ನ ಇದು ಮಾಡ್ತೀರಾ, ಹೇಗೆ ಅಂತ? ಪ್ರತಿಯೊಂದು ಮಸಾಲ ನಾವೇ ತೆಗೆದು ಕ್ಲೀನ್ ಮಾಡಿ ಹುರಿದು ಮಿಲ್ಲಲ್ಲಿ ಮಾಡಿಸ್ಕೊಬಂದು ನಮ್ಮ ಅಮ್ಮ ಹೆಂಗೆ ನಮ್ಮ ಮನೇಲಿ ಮಾಡ್ತಾರೆ ಅದೇ ಥರ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದೇ ಥರ ನಮ್ಮ ನಾಟಿ ಕೋಳಿ ಸಾರಿಂದ ಹಿಡಿದು ಪ್ರತಿಯೊಂದು ಐಟಮನ್ನು ನಾವೇ, ಏನೇ ಒಂದು ಕೆಮಿಕಲ್ ಇಲ್ದೇ ಬನ್ನಿ ಬೇಕಾದ್ರೆ ನಮ್ದು ಎಲ್ಲ ಒಂದು ರೌಂಡ್ ಹಾಕಿ ಬನ್ನಿ, ಒಂದು ಕೆಮಿಕಲ್ ಇಲ್ಲ ನಮ್ಮದು. ಪ್ರತಿಯೊಂದು ಗುಂಡೂರು ಚಿಲ್ಲಿ, ಕಾಶ್ಮೀರಿ ಚಿಲ್ಲಿ ನಾವೇ ಮಿಲ್ಲಲ್ಲಿ ಮಾಡಿಸ್ಕೊಬಂದು ಅದೇ ಥರ ನಾವೇನಿದೆ ಮನೇಲಿ ನಮ್ಮ ಅಮ್ಮ ಮಾಡೋರು ಅದೇ ಥರ ಮಾಡ್ತಾಯಿದ್ದೀವಿ ಮೇಡಮ್. ಸೊ ಯಾವುದೂ ಹೊರಗಡೆಯಿಂದ ಅಂಗಡಿಯಿಂದ ತಗೊಬಂದು ನೀವು ಬಳಸಲ್ಲ, ಎಲ್ಲ ಖುದ್ದಾಗಿ ನೀವೇ ತಯಾರಿಸೋದು? ಅಲ್ಲಿಂದ ಏನು ಬೇಕು ನಮಗೆ, ಮೆಣಸಿಕಾಯಿ, ಕಾಳು ಮೆಣಸು, ಕಾಳು ಏನು ಬೇಕು ನಾವು ತಗೊಬಂದು ಕ್ಲೀನ್ ಮಾಡಿಸಿ, ನಮ್ಮ ಹತ್ರ ಇಬ್ಬರು ಲೇಡೀಸ್ ಇದ್ದಾರೆ, ಅವ್ರದ್ದು ಕ್ಲೀನ್ ಮಾಡಿಸಿ ಅದು ಕ್ಲೀನಾಗಿ ಹುರಿದು ಡ್ರೈ ಮಾಡಿ ಆಮೇಲೆ ತಗೊಂಡು ಮಿಲ್ಲಲ್ಲಿ ಆಡಿಸ್ಕೊಬಂದು ಕ್ಲೀನಾಗಿ ನಾವು ಅದರ ಆಮೇಲೆ ಜರಡಿ ಮಾಡಿಬಿಟ್ಟು ಇಟ್ಕೋತೀವಿ ಮೇಡಮ್. ಅದು ಹಾಕಿದ್ರೇ ನಮ್ಮ ನಾಟಿ ಸ್ಟೈಲಿಗೆ ಒಂದು ಮನೆ ಊಟ ಫ್ಯೂಲ್ ಬರ್ಬೇಕಂದ್ರೆ ಅದು ಹಾಕಿದ್ರೇ ಚೆನ್ನಾಗಿ. ಸೊ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನಿಮ್ಮ ಅಡುಗೆಯಲ್ಲಿ ಭಟ್ರು ಅಂತಂದರೆ? ಎಷ್ಟು ವರ್ಷದಿಂದ ಮಾಡಿದ್ದೀರಾ ಮೇಡಮ್? ನಾವು ಲೋಟ ತೊಳ್ಕೊಂಡು ಬಂದಿದ್ದು, ನಾವು ಲೋಟ ತೊಳ್ಕೊಬಂದು ಪ್ರತಿಯೊಂದು ಅಸ್ಟೆಂಡ್ ಮಾಡಿ ಕುಕ್ ಮಾಡಿ ಇವತ್ತು 29 ವರ್ಷ ಸರ್ವಿಸ್ ನಮ್ಮದು ಹೋಟ್ಲು ಡಿಪಾರ್ಟ್ಮೆಂಟಲ್ಲಿ. ಈಗ ನಮ್ಮದು ಅನ್ನೋದಕ್ಕಿಂತ ನಮ್ಮ ಮನೇಲಿ ನಾವು ಏನು ಮಾಡ್ತಾಯಿದ್ವಿ ಹಂಗೆ ನಮ್ಮ ಮನೆ ಅಂದ್ಕೊಂಡೆ ನಾವು ಕ್ಲೀನಾಗಿ ಮಾಡ್ಕೊಂಡೋಗಿ ಬಂದವ್ರಿಗೆ ಖುಷಿ ಪಡಿಸೋದು ನಮ್ಮ ಸಂತೋಷ. ಸೊ ಇಲ್ಲಿ ಬಂದಿರೋವಂಥ ಜನ ನಿಮ್ಮ ಅಡುಗೆ ಬಗ್ಗೆ, ನಿಮ್ಮ ಬಿರಿಯಾನಿ ಬಗ್ಗೆ ಅಥವಾ ಇಷ್ಟೊಂದು ವೆರೈಟೀಸ್ ಇದೆ, ಏನು ಹೇಳ್ತಾರೆ? ಬೆಸ್ಟ್ ರಿವ್ಯೂ ಅಂತ ಏನು ಹೇಳಿದ್ದಾರೆ ಕಸ್ಟಮರ್ಸು?
ಅದ್ರ ಬಗ್ಗೆ ನಾವು ಅದನ್ನು ಅವ್ರದ್ದು ಒಬ್ಬರ ಜೊತೆಗೆ ಇನ್ನೂ ಇಬ್ಬರು ಬರ್ತಾ ಇದ್ದಾರೆ ನಮಗೆ. ಮೇನಾಗಿ ಇಲ್ಲಿ ಒಂದು ಇದು ಚೆನ್ನಾಗಿ ಸಿಗ್ತಾ ಇದೆ, ನಾವು ಅಲ್ಲಿ ಹೋಗ್ಬೇಕಾಯ್ತು ಇಲ್ಲಿ ಹೋಗ್ಬೇಕಾಯ್ತು, ನಮ್ಮ ಮನೆ ಊಟ ಫೀಲೇ ಬರ್ತದೆ, ನಮ್ಮ ಮನೇಲಿ ಹೆಂಗಿದೆ ಹಂಗೆ ನ್ಯಾಚುರಲ್ ಆಗಿದೆ ಅಂತ ಖುಷಿಯಿಂದ ಮಾಡ್ಕೊಂಡು ಖುಷಿಯಿಂದ ತಿಂದು ಹೋಗ್ತಾ ಇದ್ದಾರೆ ಮೇಡಮ್. ನಿಮ್ಮಲ್ಲಿ ಹೇಗೆ ಒಂದು ಬಿರಿಯಾನಿ ತೊಗೊಂಡ್ರೆ ಇನ್ನೂ ಒಂದು ತೊಗೊಂಡು ತಿಂತಾರ, ಇಲ್ಲ ಅಷ್ಟಕ್ಕೆ ಸಾಕಪ್ಪ ಅಂತಾರೆ? ನಮ್ದು ಒಂದು ತಿನ್ನೋದಲ್ಲ, ಅದು ತಿಂದುಬಿಟ್ಟು ತಿರ್ಗಾ ಪಾರ್ಸಲ್ ತೊಗೊಂಡು ಹೋಗ್ತಾರೆ ನಮಗೆ ಮನೆಗೆ. ನಮ್ಮ ಮಕ್ಕಳು ತಿನ್ಸೋಣ, ನಮ್ಮ ಹೆಂಡ್ತಿಗಳು ತಿನ್ಸೋಣ, ನಮ್ಮ ಅಮ್ಮಗೆ ತಿನ್ಸೋಣ ಅಂದ್ಬಿಟ್ಟು ನಾವೆಲ್ಲ ಜೀರಾ ಸಾಂಬಾರು ರೈಸೇ ಮಾಡೋದು ಮೇಡಮ್. ಬನ್ನೂರು ಮಟನ್ ಅಂತ ನಾವು ಬೆಳಗ್ಗೆ 8 ಗಂಟೆಗೆ ಬಂದುಬಿಡುತ್ತೆ ನಮಗೆ. ಕ್ಲೀನಾಗಿ ಒಳ್ಳೆ ಎಳೆ ಕುರಿ ಮಟನ್ನು. ನಾವು ಬರೀ ಒಂದು ಕುಕ್ಕರಲ್ಲಿ ಒಂದೇ ಒಂದು ಸೀಟಿ 2 ಸೀಟಿ ಹೊಡಿಸಿದ್ರೆ ಬರೀ ಮೂಳೆ ಇರುತ್ತೆ, ಮಾಂಸನೇ ಇರೋಲ್ಲ. ಅದನ್ನು ತಂದು ಬಾಯಿಗೆ ಇಟ್ಕೊಂಡ್ರೆ ಜಾಮೂನ್ ಥರ ಕರಗೋಯ್ತದೆ. ಅದು ಮಕ್ಕಳು ತುಂಬಾ ಇಷ್ಟಪಟ್ಬಿಡ್ತಾರೆ. ಇವತ್ತು ನನ್ನ ಬರ್ಡೇ ಇದೆ, ಅವ್ರ ಬರ್ಡೇ ಇದೆ ಅಂದಪ್ಪ, ಇಲ್ಲಿಂದ ನಮ್ಮ LH ದೊಣ್ಣೆ ಬಿರಿಯಾನಿಯಿಂದೆಲ್ಲ ಪಾರ್ಸಲ್ ತಗೊಬನ್ನಿ ಅಂದ್ಬಿಟ್ಟು ಇವಾಗ ಸಂಜೆನ ಒಂದು 80 ಜನ ಪಾರ್ಟಿ ಇದೆ. ಬರೀ ಬನ್ನೂರು ಬಿರಿಯಾನಿ ಚಾಪ್ಸ್ ಫ್ರೈ ಹೇಳಿದ್ದಾರೆ. ಆ ಥರ ಇದೆ ನಮ್ಮದು ಮೇಡಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅಂದರೆ ನಮ್ಮೂರು ದೊಣ್ಣೆ ಬಿರಿಯಾನಿನ ಮುಖ್ಯಸ್ಥರು ಮಾತಾಡಿದ್ರು, ಇಲ್ಲಿ ಬರುವಂಥ ಕಸ್ಟಮರ್ಸ್ ಮಾತಾಡಿದ್ರು, ಎಲ್ಲ ರಿವ್ಯೂ ತುಂಬ ಪಾಸಿಟಿವ್ ಆಗಿದೆ. ಸೊ ಫೈನಲಿ ನಾನಂತೂ ಬಿರಿಯಾನಿ ಅಂತ ಕೇಳಿ ಸಾಕಾಗಿದೆ. ಇವಾಗ ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಸೊ ಈಗ ಫಸ್ಟ್ ಹೋಗ್ತೀನಿ, ಊಟ ಮಾಡ್ತೀನಿ, ಜೊತೆಗೆ ನಿಮ್ಗೆ ರಿವ್ಯೂ ಕೊಡ್ತೀನಿ, ಅಲ್ಲಿ ಸಿಗ್ತೀನಿ. ವೆಲ್ಕಮ್ ಟು ನಮ್ಮೂರು ದೊಣ್ಣೆ ಬಿರಿಯಾನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಗಿದೆ, ರುಚಿಯಾಗಿದೆ, ದಯವಿಟ್ಟು ಇದು ಮಾಡಿ, ನಮಗೆ ದಯವಿಟ್ಟು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪುದೀನ ಚಿಕನ್, ಚಿಲ್ಲಿ ಚಿಕನ್, ಮಟನ್ ಚಾಪ್ಸ್, ಓಕೆ, ಇನ್ನೂ ವೆರೈಟೀಸ್ ಇದೆ. ಜಾಗ ಚಿಕ್ಕದು, ಊಟ ಮಾಡಿ ಇರಲಿ ಸಾಕು. ಸೊ ವೀಕ್ಷಕರೇ, ಫೈನಲಿ ನಮ್ಮೂರು ದೊಣ್ಣೆ ಬಿರಿಯಾನಿ ಹೋಟೆಲ್ ಒಳಗೆ ನಾನು ಊಟ ಮಾಡೋಕ್ಕೆ ಕೂತ್ಕೊಂಡೆ. ಸೊ ಭರ್ಜರಿಯಾಗಿ ನನಗಂತೂ ಎಲ್ಲ ವೆರೈಟೀಸು ಹಾಕಿ ಕೊಟ್ಟಿದ್ದಾರೆ. ಇಷ್ಟೊತ್ತು ಮಟನ್ ಹಾಗಿತ್ತು, ಬಿರಿಯಾನಿ ಹಾಗಿತ್ತು, ಎಲ್ಲ ರಿವ್ಯೂಸ್ ಕೇಳಿ ನನಗಂತೂ ಹೊಟ್ಟೆ ಹಸಿವು ಜಾಸ್ತಿ ಆಗಿಬಿಡ್ತು. ಸೊ ಹಾಗಾಗಿ ಫೈನಲಿ ಇವಾಗ ಕೂತ್ಕೊಂಡಿದ್ದೀನಿ ಊಟ ಮಾಡೋದಕ್ಕೆ. ಸೊ ಬನ್ನಿ ಒಂದೊಂದೇ ಟೇಸ್ಟ್ ಮಾಡ್ಕೊಂಡು ನಿಮ್ಗೆ ಹೇಳ್ತಾ ಹೋಗ್ತೀನಿ ಹೇಗಿದೆ ಅಂತ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಫಸ್ಟು ಮುದ್ದೆ ಕೂಡ ಇಟ್ಟಿದ್ದಾರೆ, ಕೈಮಾ ಸಾರು ಇಟ್ಟಿದ್ದಾರೆ, ನಾಟಿ ಕೋಳಿ ಸಾರು ಇಟ್ಟಿದ್ದಾರೆ, ಚಿಕನ್ ಚಿಲ್ಲಿ ಇಟ್ಟಿದ್ದಾರೆ, ದೊಣ್ಣೆ ಬಿರಿಯಾನಿ ಚಿಕನ್ದು, ಇದು ಮಟನ್ದು. ಸೊ ಫಸ್ಟು ಸ್ವಲ್ಪ ಮುದ್ದೆ ತಿಂದು ನಾನು ಟ್ರೈ ಮಾಡೇ ಬಿಡ್ತೀನಿ. ಆಹಾ, ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ, ಇದು ಮುದ್ದೆ ತಿನ್ನಲೇಬೇಕಪ್ಪ, ಮನೇಲಿ ಮಾಡೋ ರೀತಿ ಮುದ್ದೆ ತಿನ್ನಬೇಕು ಅಂತ ಆಸೆ ಪಡ್ತಾರಲ್ಲ ಅವರಿಗೋಸ್ಕರ ಇದು. ಇದ್ಯಾಕೋ ಮುದ್ದೆ ತಿಂತಿದ್ರೆ ಬಿರಿಯಾನಿ ತಿನ್ನೋದು ಬೇಡ ಅಂತ ಅನ್ನಿಸ್ಬಿಡುತ್ತೆ ಫಸ್ಟ್ ನಿಮಗೆ. ಯಾಕೆಂತಂದರೆ ಅಷ್ಟು ಸಖತ್ತಾಗಿದೆ ಮುದ್ದೆ. ನೋಡ್ತಾ ಇರ್ಬೋದು ನೀವು, ಇದು ಕೈಗೂ ಅಂಟ್ಕೊಳ್ಳಲ್ಲ, ನಾನ್ ಸ್ಟಿಕ್ಕಿ ಆಗಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕ್ಲೀನಾಗಿ ಅಂತಂದರೆ, ಹಾಂ ಇದೊಂದು ಟ್ರೈ ಮಾಡಿಬಿಡ್ತೀನಿ. ಇದು ನೋಡಿ, ಮಟನ್ ಕೈಮಾ ಉಂಡೆ ಅಂತಂದರೆ ಮನೇಲೇ ಯೂಶ್ವಲಿ ನಾವು ಮಾಡಿ ತಿನ್ನೋದು. ಬಟ್ ಇಲ್ಲಿ ಹೋಟೆಲ್ಸ್ಗಳಲ್ಲಿ ನಾವು ತಿನ್ನೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಹೆಂಗೆ ಮಾಡ್ತಾರೋ ಏನೋ ಅಂತ ಗೊತ್ತಿರಲ್ಲ. ಬಟ್ ಇಲ್ಲಿ ಫಸ್ಟ್ ಟೈಮ್ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿದ್ರಲ್ಲ, ಫೈನಲ್ ಇದನ್ನು ತಿನ್ಬಿಡ್ತೀನಿ. ಸಕ್ಕತ್ತಾಗಿದೆ ಗುರು, ಇದು ಮಾತ್ರ ನೆಕ್ಸ್ಟ್ ಲೆವೆಲ್ಲು. ತಿಂತಾಯಿದ್ರೆ ಇದು ಅಂತ ತಿನ್ನಬೇಕು ಅನಿಸಿದೆ. ಈಗ ನಾನು ಬಂದಿರೋ ಉದ್ದೇಶನೇ ದೊಣ್ಣೆ ಬಿರಿಯಾನಿ, ಬನ್ನೂರು ಮಟನ್ ದೊಣ್ಣೆ ಬಿರಿಯಾನಿ ಅಂತ ಹೇಳಿದೆ. ಈಗ ಫೈನಲಿ ನಮ್ಮ ಮಟನ್ ಬಿರಿಯಾನಿ ಟೇಸ್ಟ್ ಮಾಡೇ ಬಿಡ್ತೀನಪ್ಪ. ಸೊ ವೀಕ್ಷಕರೇ, ಫೈನಲಿ ಬನ್ನೂರು ಮಟನ್ ಬಿರಿಯಾನಿ ನಾನು ಫೈನಲಿ ಹಾಕ್ಕೊಂಡಿದ್ದೀನಿ. ಬಂದಿದ್ದೆ ಇದೇ ರೀಸನ್ನು, ತಿನ್ನೇ ಬಿಡಬೇಕು ಅಂತ. ಫಸ್ಟು ರೈಸ್ ತಿನ್ಬಿಡ್ತೀನಿ ಹೇಗಿದೆ ಅಂತ. ಯಾವುದೋ ಮದುವೆಯಲ್ಲಿ ಮಟನ್ ಬಿರಿಯಾನಿ ತಿಂತೀವಲ್ಲ ಆ ಥರ ಫೀಲ್ ಬರ್ತಾ ಇದೆ. ಇಲ್ಲಿ ನೋಡಿ, ಫೇಮಸ್ ಮಟನ್. ಇಲ್ಲಿ ನೋಡಿ, ಇನ್ನು ನಾನಿನ್ನು ಪ್ರೆಷರು ಹಾಕಿಲ್ಲ, ಅಷ್ಟು ಕ್ಲೀನಾಗಿ ಬೆಂದಿದೆ ಅಂತಂದರೆ. ಯೂಶ್ವಲಿ ನಾರ್ಮಲ್ ಮಟನ್ ಈ ಥರ ಇರೋದಿಲ್ಲ. ಬಟ್ ಇದು ನೋಡಿ ಹೇಗಿದೆ ಅಂತ ಟೇಸ್ಟ್ ಮಾಡೇ ಬಿಡ್ತೀನಿ ಇದು ಕೂಡ. ಸೀರಿಯಸ್ಲಿ ಗುರು, ಏನಾದರೂ ಬನ್ನೂರು ಮಟನ್ ಬಿರಿಯಾನಿ ತಿನ್ಬೇಕಾದ್ರೆ ಇಲ್ಲೇ ಬರಬೇಕು, ಇನ್ನು ಬೇರೆ ಕಡೆ ಎಲ್ಲೂ ಹೋಗ್ಬಾರ್ದು ಅನ್ನಿಸ್ತಿದೆ. ಇಲ್ಲಿ ನೋಡಿ ಹಿಂಗೆ ಬೆಂದಿದೆ ಅಂತ. ಇನ್ನು ನಾನು ಪ್ರೆಷರ್ ಆಗಲ್ಲ, ಆಗಲೇ ಬಂದುಬಿಡ್ತಾ ಇದೆ ಅದು ನೋಡಿ. ಇದ್ರ ಜೊತೆ ಸ್ವಲ್ಪ ರೈಸ್ ಮಿಕ್ಸ್ ಮಾಡೇ ತಿನ್ಬಿಡ್ತೀನಿ.
ಫೈನಲಿ ಇವತ್ತು ಬಂತು ತುಂಬ ಸಾಫ್ಟಾಗಿದೆ ಮಟನು ಅಂತಂದರೆ ತುಂಬ ಪ್ರೆಷರ್ ಹಾಕೋ ಅವಶ್ಯಕತೆ ಅಂದರೆ ಎಷ್ಟು ಕ್ಲೀನಾಗಿ ಬೆಂದಿದೆ ಅಂತಂದರೆ ಆಟೋಮೆಟಿಕ್ ಬಾಯಲ್ಲಿ ಕರ್ಗೋಗ್ಬಿಡ್ತಾ ಇದೆ. ಆಹಾ, ನೋಡಿ ಹೇಗಿದೆ ಅಂತ. ಲೈಟಾಗಿ ಚರ್ಬಿ ಅಂತಾರಲ್ಲ ಆ ಥರ ಚರ್ಬಿ ಥರ ಇದೆ. ನಿಮಗೂ ಮಟನ್ ಬಿರಿಯಾನಿ ಅದು ಬನ್ನೂರು ಮಟನ್ ತಿನ್ನಬೇಕು ಅಂತಂದರೆ ಇದೇ ಜಾಗ ನಾನು ನಿಮಗೆ ಸಜೆಸ್ಟ್ ಮಾಡೋವಂಥದ್ದು. ಇದ್ರ ಜೊತೆ ಒಂದು ಮೊಟ್ಟೆನೂ ಕೊಟ್ಟಿದ್ದಾರೆ. ನಾಟಿ ಕೋಳಿ ಚಿಕನ್ ಸಾರು ಕೊಟ್ಟಿದ್ದಾರೆ, ಅದೊಂದು ಟೇಸ್ಟ್ ಮಾಡ್ಬಿಡ್ತೀನಿ. ಸಾರಂತೂ ಸೇಮ್ ಮನೇಲಿ ಮಾಡೋ ರೀತಿಯೇ ಇದೆ. ಮಸಾಲೆ ತುಂಬ ಜಾಸ್ತಿ ಮಸಾಲೆ ಇಲ್ಲ, ತುಂಬ ಜಾಸ್ತಿ ಸ್ಪೈಸಿನೂ ಇಲ್ಲ, ತುಂಬ ಜಾಸ್ತಿ ಸಪ್ಪೆನೂ ಇಲ್ಲ. ಸೊ ಯೂಶಲಿ ಮಕ್ಕಳು, ವಯಸ್ಸಾಗಿದ್ದವರು ಎಲ್ಲ ಕೂಡ ಇಷ್ಟಪಟ್ಟು ತಿನ್ಬೋದು, ಆರಾಮಾಗಿ ತಿನ್ಬೋದು. ಮಟನ್ ಚಾಪ್ಸ್, ಅಬ್ಬಾ ಮಟನ್ ಚಾಪ್ಸು ಕೊಟ್ಟಿದ್ದಾರೆ. ಯಾಕಂದರೆ ನಿಮಗಂತೂ ಗೊತ್ತಲ್ಲ ಇಲ್ಲಿ ಎಲ್ಲಿ ಬಂದಿದ್ದೀನಿ, ಯಾವ ಮಟನ್ ಇದು ಅಂತ. ನೋಡಿ ಹೇಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಮಟನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಇದು ಕೂಡ ಅಷ್ಟೇ, ಎಲ್ಲ ಆಲ್ಮೋಸ್ಟ್ ಇವ್ರ ವೆರೈಟೀಸ್ ಎಲ್ಲ ತುಂಬ ಜಾಸ್ತಿ ಸ್ಪೈಸಿ ಇಲ್ಲ, ತುಂಬ ಸಪ್ಪೆನೂ ಇಲ್ಲ. ಚಿಲ್ಲಿ ಚಿಕನ್ ಅಂದರೆ ಯೂಶಲಿ ಜಸ್ಟ್ ರೆಡ್ ಕಲರ್ ಇರುತ್ತಲ್ಲ ಆ ಥರ ಅಂತ ಅಂದ್ಕೊಂಡಿರ್ಬೋದು. ಇದು ಹಂಗಿಲ್ಲ, ಖಾರವಾಗಿ ತಿನ್ನುವಂಥ, ತುಂಬ ಖಾರವಾಗಿರಬೇಕು, ನಾವು ಚಿಲ್ಲಿ ಸ್ಪೈಸಿಯಾಗಿ ಚಿಕನ್ ತಿನ್ನಬೇಕು ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ಇದು ಪುದೀನ ಚಿಕನ್ ಕೂಡ ಇದೆ. ಪುದೀನ ಕಬಾಬ್ ಅಲ್ಲ, ಪುದೀನ ಚಿಕನ್ನು. ನೋಡಿ ಹೇಗಿದೆ ಅಂತ. ಮೇ ಬಿ ನಿಮಗೂ ಎಲ್ಲ ನೋಡ್ತಾ ಇರೋ ತಿಂತಾ ಇರಬೇಕು ಅಂತ ಅನಿಸ್ತಾ ಇರ್ಬೋದಲ್ವಾ. ನೋಡಿ ನಾನು ತಿಂತಾ ಇದ್ದೀನಿ. ಪುದೀನ ಚಿಕನ್, ಪುದೀನ ಫ್ಲೇವರೇ ಬರ್ತಾ ಇದೆ. ಇದರಲ್ಲಿ ನಿಮ್ಗೆ ಯೂಶ್ವಲಿ ಚಿಲ್ಲಿ ಫ್ಲೇವರ್ ಬರ್ತಾ ಇದೆ, ಇದರಲ್ಲಿ ಪುದೀನ ಫ್ಲೇವರ್ ಬರ್ತಾ ಇದೆ. ಇದಂತೂ ಪಕ್ಕ ನಾಟಿ, ಹೇಳಿದ್ನಲ್ಲ ಆಗಲೇ, ಆ ಥರ ಇದೆ. ಇದು ಚಿಕನ್ ಕಬಾಬ್ ಅಲ್ಲ ಸರ್? ಇಷ್ಟೆಲ್ಲ ಸಾಕಾಗಲ್ಲ ಅಂತ ಚಿಕನ್ ಕಬಾಬ್ ಬೇರೆ ತಂದಿಟ್ಟಿದ್ದಾರೆ, ಅದು ಒಂದ್ಸಲ ಟ್ರೈ ಮಾಡಿಬಿಡ್ತೀನಿ. ನೋಡಿ ಲೆಗ್ ಪೀಸ್ ಹೇಗಿದೆ ಅಂತ. ಫುಲ್ ಕ್ರಿಸ್ಪಿ ಆಗಿದೆ, ಔಟ್ಸೈಡಿಂದ ಕ್ರಿಸ್ಪಿ ಆಗಿದೆ, ಫುಲ್ ಬಿಸಿ ಬಿಸಿ ಇದೆ. ಔಟ್ಸೈಡಿಂದ ಕ್ರಿಸ್ಪಿ ಆಗಿದೆ, ಒಳಗಿಂದ ಸಾಫ್ಟ್ ಆಗಿದೆ, ಮಸ್ತಾಗಿದೆ ಕಬಾಬು. ಸರ್ ಯಾವ ಮಸಾಲೆ ಹಾಕ್ತೀರಾ ಸರ್ ಇದಕ್ಕೆ? ಇಲ್ಲಿ ಯಾವುದೇ ಕೆಮಿಕಲ್ಲು ಅಥವಾ ಯಾವುದೇ ಮಿಕ್ಸ್ ಮಸಾಲೆ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗಂತೂ. ಸೊ ಫೈನಲಿ ವೀಕ್ಷಕರೇ, ನಾನಂತೂ ಸ್ವಲ್ಪ ಟ್ರೈ ಮಾಡಿಬಿಟ್ಟೆ. ಆದರೆ ಈಗ ಎಲ್ಲ ಹೊಟ್ಟೆ ತುಂಬ ಊಟ ನಾನು ಮಾಡಬೇಕು. ಹಾಗಾಗಿ ಈಗ ನೀವು ಕೂಡ ಮಿಸ್ ಮಾಡದೆ ನಮ್ಮೂರು ದೊನ್ನೆ ಬಿರಿಯಾನಿ ಹೋಟೆಲಿಗೆ ಬರಬೇಕು. ಇಲ್ಲಿಂದ ಮಟನ್ ಇರ್ಬೋದು, ಚಿಕನ್ ಇರ್ಬೋದು, ಅಥವಾ ಕೈಮಾ ಉಂಡೆ ಇರ್ಬೋದು, ಪ್ರತಿಯೊಂದು ನೀವು ಟ್ರೈ ಮಾಡ್ಬೋದು. ಮಸ್ಟಾಗಿ ಟ್ರೈ ಮಾಡಿ, ನಿಮ್ಗೆ ಪಕ್ಕ ಇಷ್ಟ ಆಗೇ ಆಗುತ್ತೆ. ಜೊತೆಗೆ ನೀವು ಫ್ರೆಂಡ್ಸ್ ಜೊತೆ, ನೀವು ಫ್ಯಾಮಿಲಿ ಜೊತೆಗೂ ಬಂದೇ ಬರ್ತೀರಾ. ಬೇರೆಯವ್ರಿಗೂ ಸಜೆಸ್ಟ್ ಮಾಡುವಂತಹ ಊಟ ಇದು. ಅದು ಕೂಡ ಬಜೆಟ್ ಫ್ರೆಂಡ್ಲಿ, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಕೂಡ ಮಸ್ತಾಗಿದೆ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗಿರ್ಬೋದು. ಸೊ ಹಾಗೆ ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.